ವೀಕ್ಷಕರೇ, ಕಳೆದ ಕೆಲವು ದಿನಗಳಿಂದ ಈ ಒಂದು ಕರಾಳ ನ್ಯೂಸ್ ಗ್ಲೋಬಲ್ ಸುದ್ದಿಯಾಗಿ ಎಲ್ಲ ಕಡೆ ಹರಿದಾಡ್ತಾ ಇದೆ. ಅಮೆರಿಕದ ಪ್ರಮುಖ ನಗರವಾದಂಥ ಕ್ಯಾಲಿಫೋರ್ನಿಯಾದಲ್ಲಿ ಭೀಕರವಾದಂಥ ಕಾಡ್ಗಿಚ್ಚು ಸಾವಿರಾರು ಎಕರೆ ಜಾಗವನ್ನು ಸುಟ್ಟು ಬೂದಿ ಮಾಡಿದೆ. ಲೆಕ್ಕಕ್ಕೆ ಸಿಗದಷ್ಟು ಅಪಾರ ಪ್ರಮಾಣದ ಆಸ್ತಿಪಾಸ್ತಿ ನಾಶ ಆಗಿದೆ. ಅದಲ್ಲದೆ ಅಸಂಖ್ಯಾತ ಜೀವಿಗಳ ಮಾರಣ ಹೋಮನೆ ನಡೆದು ಹೋಗಿದೆ. ವೀಕ್ಷಕರೇ, ಕ್ಯಾಲಿಫೋರ್ನಿಯಾ, ಲಾಸ್ ಏಂಜಲೀಸ್ ಹಾಗೂ ಹಾಲಿವುಡ್ನ ಸುತ್ತಮುತ್ತ ಎಷ್ಟೋ ಜನ ಸೆಲೆಬ್ರಿಟಿಗಳ ಮನೆ ಮಠಗಳು ಬೆಂಕಿಗೆ ಆಹುತಿಯಾಗಿವೆ. ನಮ್ಮ ದೇಶದ ಸೆಲೆಬ್ರಿಟಿಗಳ ಆಸ್ತಿಪಾಸ್ತಿ ಕೂಡ ಇಲ್ಲಿ ನಾಶವಾಗಿದೆ. ಒಂದು ವರದಿ ಪ್ರಕಾರ ಸುಮಾರು 13 ಲಕ್ಷ ಕೋಟಿಯ ಆಸ್ತಿಪಾಸ್ತಿ ನಾಶ ಆಗಿದೆ. ಅಂದ್ರೆ ಇದು ನಮ್ಮ ಕರ್ನಾಟಕ ರಾಜ್ಯದ ವಾರ್ಷಿಕ ಬಜೆಟ್ ಇದೆಯಲ್ಲ, ಹೆಚ್ಚು ಕಡಿಮೆ ಅದರ 3 ಪಟ್ಟು ಅಂದ್ರೆ ನೀವು ನಂಬಲೇಬೇಕು. ಸುಮಾರು 4 ಲಕ್ಷ ಜನ ಮನೆ ಮಠವನ್ನು ಕಳೆದುಕೊಂಡು ಬೀದಿಗೆ ಬಂದಿದ್ದಾರೆ. ಸಾವಿರಾರು ಕಾರುಗಳು ಬೆಂಕಿಯ ಜ್ವಾಲೆಗೆ ನಂದಿ ಕರ್ಗೋಗಿವೆ. ಬೆಂಕಿಯಲ್ಲಿ ಕರಗದಂತ ಆ ಕಾರುಗಳ ಮೆಟಲ್ ದ್ರವ ರೂಪದಲ್ಲಿ ಹರಿದು ರಸ್ತೆ ತುಂಬಾ ವ್ಯಾಪಿಸಿರುವಂತಹ ದೃಶ್ಯಗಳನ್ನ ನೀವು ಗಮನಿಸಬಹುದು. ವೀಕ್ಷಕರೇ, ಇದು ನೈಸರ್ಗಿಕ ವಿಕೋಪದ ಹಾಗೆ ಕಂಡ್ರೂ ಕೂಡ ಇದಕ್ಕೆ ಕಾರಣ ನಿಸರ್ಗ ಅಲ್ಲ. ಇದಕ್ಕೆ ನೇರ ಕಾರಣ ಮನುಷ್ಯನ ಅವಾಂತರಗಳು. ಅಮೆರಿಕ ಒಂದು ದೊಡ್ಡ ದೇಶ. ಅಮೆರಿಕದ ಒಂದು ಭಾಗದಲ್ಲಿ ಲಾಸ್ ವೇಗಾಸ್, ಲಾಸ್ ಏಂಜಲೀಸ್ ತರಹದ ಐಟಿ ಟೆಕ್ ಪಾರ್ಕ್ ಹೊಂದಿರುವಂತಹ ಆಧುನಿಕ ಸಿಟಿಗಳು ಕೂಡ ಕಂಡುಬರ್ತವೆ. ಇದರ ಇನ್ನೊಂದು ಬದಿಯಲ್ಲಿ ಕ್ಯಾಲಿಫೋರ್ನಿಯಾ, ಹಾಲಿವುಡ್ ಮೊದಲಾದವು ಬರ್ತವೆ. ಈ ಒಂದು ದುರ್ಘಟನೆ ಕಳೆದ 4-5 ದಿನಗಳ ಹಿಂದೆನೆ ನಡೆದಿದೆ. ನಮ್ಮ ಬೆಂಗಳೂರು, ಚೆನ್ನೈ, ಹೈದರಾಬಾದ್ ತರನೇ ಇವು ಕೂಡ ಜನಭರಿತ ಕಾಂಕ್ರೀಟ್ ನಗರಗಳು. ಈ ಕ್ಯಾಲಿಫೋರ್ನಿಯಾ ಎತ್ತರದ ಶಿಖರ ಶ್ರೇಣಿ ಹಾಗೂ ದಟ್ಟವಾದಂತಹ ಹಸಿರು ಕಾಡುಗಳ ಊರು. ಈ ಒಂದು ಕಣಿವೆ ಕೆಳಗೆ ಜನವಸತಿ ಹಬ್ಕೊಂಡಿದೆ. ಪ್ರತಿ ವರ್ಷದ ಡಿಸೆಂಬರ್ ಹಾಗೂ ಜನವರಿಯಲ್ಲಿ ಇಲ್ಲೆಲ್ಲ ಇಂಥ ಅವಘಡ ತುಂಬಾ ಕಾಮನ್. ಇದಕ್ಕೆ ಖಚಿತ ಕಾರಣ ಏನು ಅಂತ ಈ ಬಗ್ಗೆ ತನಿಖೆ ನಡೀತಾ ಇದೆ. ಈ ಬಗ್ಗೆಯಲ್ಲಿ ಸಾಕಷ್ಟು ಥಿಯರಿಗಳಿವೆ. ಅಲ್ಲಿ ಯಾರೋ ಒಬ್ಬ ಹೋಮ್ಲೆಸ್ ವ್ಯಕ್ತಿ ಹಾಲಿವುಡ್ನ ಬೆಟ್ಟದ ಮೇಲೆ ಕೆಲವು ಕಡೆ ಬೆಂಕಿಯನ್ನ ಹತ್ತಿಸಿ ದೊಡ್ಡ ಪಂಜುಗಳನ್ನ ಹಿಡಿದು ಅಲ್ಲಲ್ಲಿ ಬೆಂಕಿಯನ್ನ ತಾಗಿಸ್ತಾ ಇದರಿಂದಲೇ ಇಷ್ಟೆಲ್ಲ ಅನಾಹುತ ಆಗಿದೆ ಅಂತ ಅವನನ್ನ ಸಾರ್ವಜನಿಕರೇ ಈ ಬಗ್ಗೆ ದೂಷಿಸಿ ಪೊಲೀಸರಿಗೆ ಹಿಡಿದುಕೊಟ್ಟಿದ್ದಾರೆ. ಇದೇನು ನಿಜಾನ ಅಥವಾ ಸುಳ್ಳ ಅಂತ ಪೊಲೀಸರು ಇನ್ನೂ ಕೂಡ ತನಿಖೆಯನ್ನ ಮಾಡಿ ಅಂತಿಮ ವರದಿಯನ್ನ ಕೊಡಬೇಕಿದೆ. ಈಗ ವಿಶ್ವದ ಎಲ್ಲೇ ಆಗಲಿ ಇಂಥ ಕಾಡ್ಗಿಚ್ಚು ಚಾಚಿಕೊಳ್ಬೇಕಾದ್ರೆ ಬಲವಾದಂತ ಬಿರುಗಾಳಿ ಅದಕ್ಕೆ ಸಹಕರಿಸಬೇಕು. ಕ್ಯಾಲಿಫೋರ್ನಿಯಾದಲ್ಲಿ ಈಗ ಸಾಂತಾ ಆನಾ ವಿಂಡ್ಸ್ ಎಂಬ ಒಂದು ಬಿರುಗಾಳಿ ಈ ಒಂದು ಕಾಡ್ಗಿಚ್ಚಿಗೆ ಚಾಲನೆ ಕೊಟ್ಟಿದೆ ಅಂತ ಹೇಳಲಾಗ್ತಿದೆ. ಈ ಭೀಕರವಾದಂತ ಗಾಳಿ ಇಲ್ಲೆಲ್ಲ ನಿಗದಿತ ಸೀಸನ್ ನಲ್ಲಿ ತುಂಬಾ ಕಾಮನ್. ಪ್ರತಿ ವರ್ಷ ಕೂಡ ಈ ಒಂದು ಗಾಳಿ ಪೂರ್ವದಿಂದ ಲಾಸ್ ಏಂಜಲೀಸ್ ಕಡೆಗೆ ರಭಸವಾಗಿ ಬೀಸುತ್ತೆ. ಇದೇ ತರ ಈ ಸಲವೂ ಕೂಡ ಇದು ಗಂಟೆಗೆ ಬರೋಬ್ಬರಿ 140 ಕಿಲೋಮೀಟರ್ ವೇಗದಲ್ಲಿ ಈ ಒಂದು ನಗರದ ಮೇಲೆ ಬೀಸಿದೆ. ಇದು ಒಂದು ಸ್ಪೋರ್ಟ್ಸ್ ಕಾರಿನ ಗರಿಷ್ಠ ವೇಗಕ್ಕೆ ಸಮ. ಈ ಒಂದು ಕಾರಣಕ್ಕೆ ಅಲ್ಲಿ ಅಕಸ್ಮಾತಾಗಿ ಹೊತ್ಕೊಂಡಂತ ಬೆಂಕಿ ಈ ಒಂದು ಗಾಳಿಯ ಒತ್ತಡಕ್ಕೆ ಸಿಲುಕಿ ಎಲ್ಲಾ ಕಡೆ ಹಬ್ಕೊಂಡಿದೆ ಅಂತ ಹೇಳ್ತಿದ್ದಾರೆ. 2021ರಿಂದಲೇ ಅಂದ್ರೆ ಕಳೆದ 3-4 ವರ್ಷಗಳಲ್ಲಿ ಒಟ್ಟು 2 ಸಲ ಇಂಥ ಅವಘಡಗಳು ಇದೇ ಜಾಗದಲ್ಲಿ ಮೇಲಿಂದ ಮೇಲೆ ಸಂಭವಿಸಿವೆ. ಕಳೆದ ವರ್ಷ ಪೂರ್ತಿ ಈ ಲಾಸ್ ಏಂಜಲೀಸ್ ಹಾಗೂ ಕ್ಯಾಲಿಫೋರ್ನಿಯಾ ಹಿಂದೆಂದೂ ಕೂಡ ಕಾಣದಂತ ಒಣಹವೆಯನ್ನ ಕಂಡಿದ್ವು. ಅಂದ್ರೆ ಸುಮಾರು 8-9 ತಿಂಗಳ ಕಾಲ ಇಲ್ಲಿ ಸತತವಾಗಿ ಮಳೆನೇ ಇರಲಿಲ್ಲ. ಹೀಗಾಗಿ ವಾತಾವರಣ ಹಾಗೂ ಪರಿಸರ ಪೂರ್ತಿ ಒಣಗಿತ್ತು. ಹಸಿರು ಗಿಡ ಮರಗಳು ಒಣಗಿ ಬೆಂಡಾಗಿ ಹೋಗಿದ್ವು. ಈ ರೀತಿ ಇದ್ದಾಗ ಲಕ್ಷಾಂತರ ಎಕರೆ ಜಾಗದಲ್ಲಿ ಬೆಳೆದಂತ ದಟ್ಟವಾದಂತ ಎತ್ತರದ ಒಣ ಹುಲ್ಲಿಗೆ ಬೆಂಕಿ ಬಿದ್ರೆ ಹಾಗೂ ಇದಕ್ಕೆ ರಭಸವಾದಂತ ಗಾಳಿ ಸೋಕಿದ್ರೆ ಅದರ ತೀವ್ರತೆ ಹೇಗಿರುತ್ತೆ ಅಂತ ಸುಮ್ಮನೆ ಊಹೆ ಮಾಡ್ಕೊಳ್ಳಿ. ಮೊನ್ನೆ ಲಾಸ್ ಏಂಜಲೀಸ್ ನಲ್ಲೂ ಕೂಡ ಇದೇ ಆಗಿತ್ತು. ಸಾಮಾನ್ಯವಾಗಿ ಡಿಸೆಂಬರ್ ಮತ್ತು ಜನವರಿ ತಿಂಗಳಲ್ಲಿ ಅಲ್ಲೆಲ್ಲೂ ಕೂಡ ಮಳೆ ಆಗೋದಿಲ್ಲ. ಮುಂದಿನ ಮುಂಗಾರು ಮಳೆ ಬರೋವರೆಗೂ ನೀರಿಲ್ಲದೆ ವಾತಾವರಣ ಡ್ರೈ ಆಗಿರುತ್ತೆ. ಆಗ್ಲೇ ಹೇಳದಂತೆ 5-6 ಸಾವಿರ ಸಂಖ್ಯೆಯ ಕಾಂಕ್ರೀಟ್ ಕಟ್ಟಡಗಳು, ಎಷ್ಟೋ ಜನರ ಮನೆಗಳು, ಕಚೇರಿಗಳು, ಚರ್ಚ್ಗಳು, ಬ್ಯಾಂಕ್, ಪೋಸ್ಟ್ ಆಫೀಸ್, ಇತರ ಬಿಲ್ಡಿಂಗ್ಗಳು ಸೇರಿದಂತೆ ಎಲ್ಲವೂ ಕೂಡ ಬೆಂಕಿಗೆ ಬಲಿಯಾಗಿವೆ. ಸಾಕಷ್ಟು ಪ್ರಮಾಣದ ಕೃಷಿ ಭೂಮಿ, ಸರ್ಕಾರಿ ಭೂಮಿ ಬೆಂಕಿಗೆ ಸುಟ್ಟು ಕರ್ಕಲಾಗಿದೆ. ಸುಮಾರು 13 ಲಕ್ಷ ಕೋಟಿಯ ಆಸ್ತಿಪಾಸ್ತಿ ನಾಶ ಆಗಿದೆ. ಈಗಾಗಲೇ 10,000 ಕಟ್ಟಡಗಳಿಗೆ ಹಾನಿಯಾಗಿದ್ದು ಇನ್ನೂ ಕೂಡ ಸುಮಾರು 60,000 ಕಟ್ಟಡಗಳು ಅಪಾಯದಲ್ಲಿವೆ. ಇದುವರೆಗೂ ಸುಮಾರು 1.5 ಲಕ್ಷಕ್ಕೂ ಹೆಚ್ಚಿನ ಜನರನ್ನ ಸ್ಥಳಾಂತರ ಮಾಡಲಾಗಿದೆ. ಹಾಲಿವುಡ್ ಹಿಲ್ ಹಾಗೂ ಸ್ಟುಡಿಯೋ ಸಿಟಿಯಲ್ಲಿ ಹತ್ಕೊಂಡಿದ್ದಂತ ಬೆಂಕಿಯನ್ನ ವಿಮಾನಗಳ ಮೂಲಕ ನೀರನ್ನ ಸಿಂಪಡಿಸಿ ನಂದಿಸಲಾಗಿತ್ತು. ಆದರೆ ಗಾಳಿ ಮತ್ತಷ್ಟು ವೇಗವಾಗಿ ಬೀಸಿದ್ದಕ್ಕೆ ಆ ಒಂದು ಪ್ರಯತ್ನವನ್ನು ಕೂಡ ತಾತ್ಕಾಲಿಕವಾಗಿ ಕೈಬಿಡಲಾಗಿದೆ. ಹಾಲಿವುಡ್ನ ಚಿತ್ರರಂಗದ ಪ್ರಮುಖ ತಾಣ ಆಗಿದ್ದಂತ ಗುಡ್ಡದ ಮೇಲೆ ಕಾಣುವಂತ ಜನಪ್ರಿಯ ಹಾಲಿವುಡ್ ಚಿಹ್ನೆಗೆ ಬೆಂಕಿ ತಗಲಿ ಅದು ಹೊತ್ತಿ ಹುರಿತಿರುವಂತ ದೃಶ್ಯ ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇದೆ. ಆದ್ರೆ ಈ ಒಂದು ಸುದ್ದಿ ಸುಳ್ಳು. ಈ ಒಂದು ಚಿಹ್ನೆಗೆ ಇದುವರೆಗೂ ಯಾವುದೇ ಹಾನಿಯಾಗಿಲ್ಲ. ಎಐನ ಮೂಲಕ ಇಂಥ ಒಂದು ದೃಶ್ಯವನ್ನ ಸೃಷ್ಟಿ ಮಾಡಲಾಗಿದೆ ಅಂತ ಪಾರ್ಕ್ನ ಅಧ್ಯಕ್ಷ ಜೆಫ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈಗಲೂ ಕೂಡ ಈ ಒಂದು ಕಾಡ್ಗಿಚ್ಚಿಗೆ ಖಚಿತವಾಗಿ ಏನ್ ಕಾರಣ ಅಂತ ಗೊತ್ತಾಗಿಲ್ಲ. ಇದು ದೂರದ ಕಾಡಿಂದಲೇ ವ್ಯಾಪಿಸಿದಂತ ಕಾಡ್ಗಿಚ್ಚು ಅಂತ ಜನ ಹೇಳ್ತಿದ್ದಾರೆ. ರಭಸವಾಗಿ ಬೀಸಿದಂತ ಗಾಳಿ ಹಾಗೂ ಒಣ ವಾತಾವರಣನೇ ಕಾಡ್ಗಿಚ್ಚು ಹಬ್ಬೋದಕ್ಕೆ ಕಾರಣ ಅಂತ ಹೇಳಲಾಗ್ತಿದೆ. ಇಲ್ಲೆಲ್ಲ ಪ್ರತಿಷ್ಠಿತ ಹೆಡ್ ಕ್ವಾರ್ಟರ್ಸ್ ಗಳಾದಂತ ಆಪಲ್, ಗೂಗಲ್, ಯೂಟ್ಯೂಬ್ ಮುಂತಾದ ಸಂಸ್ಥೆಗಳ ಕಾರ್ಯಕಾರಿ ಕಚೇರಿಗಳು ಕೂಡ ಇವೆ. ಲಾಸ್ ಏಂಜಲೀಸ್ ನಲ್ಲಿ ಮೇಲೆ ಎಳೆಯಲಾದಂತ ದೊಡ್ಡ ಕರೆಂಟ್ ವೈರುಗಳು ಕಟ್ಟಾಗಿ ಸರ್ಕ್ಯೂಟ್ ಹೊಡೆದು ಅವುಗಳ ಸ್ಪಾರ್ಕ್ ನಿಂದ ಎದ್ದ ಕಿಡಿನೋ ಎಲ್ಲೋ ಬೆಂಕಿಯನ್ನು ಹಚ್ಚಿರಬಹುದು ಅಂತಾನೂ ಕೂಡ ಊಹೆ ಮಾಡಲಾಗಿದೆ.
ಹಾಲಿವುಡ್ನ ಪ್ರಮುಖ ಸೆಲೆಬ್ರಿಟಿಗಳ ಮನೆ, ಆಸ್ತಿಪಾಸ್ತಿ, ಜಮೀನು ಕೂಡ ಬೆಂಕಿಗೆ ನಾಶ ಆಗಿದೆ. ಅಲ್ಲಿ ಈ ಒಂದು ಅನಾಹುತದಿಂದ ಸಾಕಷ್ಟು ಲಾಸನ್ನ ಮಾಡಿಕೊಂಡಂತ ಸೆಲೆಬ್ರಿಟಿಗಳು ಹಾಗೂ ಇತರರು ಕೂಡ ಈ ಬಗ್ಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ನಿಮ್ಗೆಲ್ಲ ಹಾಲಿವುಡ್ನ ಪ್ರಖ್ಯಾತ ನಟಿಯಾದಂತ ಪ್ಯಾರಿಸ್ ಹಿಲ್ಟನ್ ಗೊತ್ತಿರಬಹುದು. ಈ ಒಂದು ಅವಘಡದಿಂದ ನನಗೆ ಹೃದಯಕ್ಕೆ ತುಂಬಾ ನೋವಾಗಿದೆ. ನನ್ನ ಮನೆ ಮತ್ತು ಆಸ್ತಿ ಪಾಸ್ತಿ ಸೇರಿದಂತೆ ಎಲ್ಲವೂ ಕೂಡ ಈ ಒಂದು ಬೆಂಕಿಯಲ್ಲಿ ನಾಶ ಆಗೋದನ್ನ ನಾನು ಏನು ಕೂಡ ಮಾಡ್ಲಾಗದೆ ಅಸಹಾಯಕಳಾಗಿ ಲೈವ್ ಆಗಿ ಟಿವಿಯಲ್ಲಿ ನೋಡ್ತಿದ್ದೆ. ನಾನು ಈವರೆಗೂ ಕಷ್ಟಪಟ್ಟು ಗಳಿಸಿದಂತ ಎಲ್ಲವೂ ಕೂಡ ಈ ರೀತಿ ಕ್ಷಣಾರ್ಧದಲ್ಲೇ ಮಣ್ಣು ಪಾಲಾಗಿರೋದನ್ನ ನೋಡ್ತಿದ್ರೆ ಈ ಒಂದು ಪರಿಸ್ಥಿತಿ ಎಷ್ಟು ಭೀಕರ ಅಂತ ನೀವೇನೆ ಊಹೆ ಮಾಡಿ. ನಮ್ಮಂತೆ ಇತರ ಸಾಮಾನ್ಯರು ಕೂಡ ಇವತ್ತು ಬೀದಿ ಪಾಲಾಗಿದ್ದಾರೆ. ಅವರ ಸ್ಥಿತಿಯನ್ನ ನೆನೆಸ್ಕೊಂಡ್ರೆ ನಿಜಕ್ಕೂ ದುಃಖ ಆಗುತ್ತೆ ಅಂತ ಅವರು ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ. ಈ ಭಯಂಕರ ಕಾಡ್ಗಿಚ್ಚಿನ ದುಷ್ಟ ಪರಿಣಾಮಗಳ ವರದಿಗಳು ಭಯವನ್ನ ಹುಟ್ಟಿಸ್ತವೆ. ಅಲ್ಲಿ 2 ಲಕ್ಷಕ್ಕೂ ಹೆಚ್ಚು ಎಕರೆಯ ಜಾಗ ಸುಟ್ಟು ಹೋಗಿದೆ. 2 ಲಕ್ಷ ಎಕರೆ ಅಂದ್ರೆ ಅದು ಚೆನ್ನೈ ಹಾಗೂ ಬೆಂಗಳೂರು ತರಹದ ನಗರಗಳಿಗಿಂತ ದೊಡ್ಡ ವಿಸ್ತೀರ್ಣ. ಅದಲ್ಲದೆ 10,000ಕ್ಕೂ ಹೆಚ್ಚು ಮನೆಗಳು ಸುಟ್ಟು ಹೋಗಿವೆ. ಸುಟ್ಟು ಕರ್ಕಲಾಗಿ ಮೆಲ್ಟದಂತ ಕಾರುಗಳ ಸಂಖ್ಯೆ ಅಂತೂ ಲೆಕ್ಕಕ್ಕೆ ಇಲ್ಲ. ಅಲ್ಲಿನ ಉದ್ದನೆಯ ಹೈವೇ ರಸ್ತೆಗಳಲ್ಲಿ ಸದಾಕಾಲ ಸಂಚಾರ ಮಾಡುವಂತ ದುಬಾರಿ ವೆಚ್ಚದ ಕಾರುಗಳು ಎದುರಿಗೆ ಕಂಡಂತ ದೊಡ್ಡ ಗಾತ್ರದ ಬೆಂಕಿಯ ಜ್ವಾಲೆಗಳನ್ನ ನೋಡಿ ದಾರಿ ಮಧ್ಯೆನೆ ನಿಂತು ಹೋಗಿದ್ವು. ಅವುಗಳ ಚಾಲಕರು ಕೂಡಲೇ ಕೆಳಗಿಳಿದು ಜೀವವನ್ನು ಉಳಿಸ್ಕೊಂಡ್ರೆ ಸಾಕು ಅಂತ ಓಡ್ತಿರುವಂತ ದೃಶ್ಯಗಳು ಸೆರೆಯಾಗಿವೆ. ದೊಡ್ಡ ಟ್ರಕ್ ಒಂದು ದಾರಿ ಮಧ್ಯ ನಿಂತು 10 ಕಾರುಗಳನ್ನ ತಳ್ಕೊಂಡು ಹಾದು ಹೋಗ್ತಿರುವಂತ ದೃಶ್ಯ ಕೂಡ ಸೆರೆಯಾಗಿದೆ. ದಾರಿಯಲ್ಲಿ ಲ್ಯಾಂಬೋರ್ಗಿನಿ, ಫೆರಾರಿ, BMW ಮುಂತಾದ ಪ್ರಮುಖ ಕಾಸ್ಟ್ಲಿ ಕಾರುಗಳು ಕೂಡ ಅನಾಥವಾಗಿ ನಿಂತು ಹೋಗಿವೆ. ಎಷ್ಟೋ ಮನೆಗಳಲ್ಲಿ ಹಲವಾರು ಜನ ವೃದ್ಧರು, ಎದ್ದು ನಡೆಯಲಾಗದಂತ ಅಂಗವಿಕಲರು, ಮಕ್ಕಳು, ಪ್ರಾಣಿಗಳು ಕೂಡ ಅಸುನೀಗಿವೆ. ಈ ಒಂದು ದುರ್ಘಟನೆಯಲ್ಲಿ ನಾಪತ್ತೆಯಾದವರ ಹಾಗೂ ಸತ್ತವರ ಸಂಖ್ಯೆ ನಿಖರವಾಗಿ ಇನ್ನೂ ಕೂಡ ಸಿಕ್ಕಿಲ್ಲ. ಈ ಒಂದು ದುರಂತದ ನಂತರ ಅಲ್ಲಿನ ಪ್ರಜೆಗಳು ಸರ್ಕಾರದ ವಿರುದ್ಧ ತಿರುಗಿಬಿದ್ದಿದ್ದಾರೆ. ಈ ಸಲದ ಬಜೆಟ್ನಲ್ಲಿ ಬೆಂಕಿಯನ್ನ ನಂದಿಸುವಂತ ಕೆಲಸಗಾರರಿಗೆ ಸರ್ಕಾರ ಹೆಚ್ಚಿನ ಭತ್ಯೆಯನ್ನ ಮೀಸಲಿಡದೆ ಹೋಗಿದ್ದೆ ಈ ಒಂದು ಅವಾಂತರ ಹೆಚ್ಚಾಗೋದಕ್ಕೆ ಕಾರಣ ಅಂತ ಹೇಳಲಾಗ್ತಿದೆ. ಇಂಥ ದೊಡ್ಡ ಮಟ್ಟದ ಅಗ್ನಿ ದುರಂತ ನಡೆದಾಗ ಅದನ್ನ ಶಾಂತಗೊಳಿಸೋದಕ್ಕೆ ದೊಡ್ಡ ಟೀಮ್ ಬೇಕಾಗುತ್ತೆ. ಸರ್ಕಾರ ಫೈರ್ ಇಂಜಿನ್ ಅವರಿಗೆ ಸರಿಯಾದ ಘೋಷಣೆ ಹಾಗೂ ಪ್ರೋತ್ಸಾಹ ಕೊಟ್ಟಿದ್ರೆ ಇಂಥ ಅನಾಹುತವನ್ನ ತಪ್ಪಿಸಬಹುದಿತ್ತು. ಹಾಗೂ ಮುಖ್ಯವಾಗಿ ಇಲ್ಲೆಲ್ಲ ನೀರಿನ ಅಭಾವ ಸಾಕಷ್ಟಿದೆ. ಇಲ್ಲಿ ನೀರಿಲ್ಲ, ಸಮರ್ಪಕವಾದಂತ ಉದ್ಯೋಗಿಗಳು ಕೂಡ ಇಲ್ಲ, ಸಾಕಷ್ಟು ಜನ ಬೆಂಕಿ ನಂದಿಸುವಂತ ಕಾರ್ಮಿಕರು ಕೂಡ ಇಲ್ಲ. ಈ ಎಲ್ಲ ಸಮಸ್ಯೆಗಳ ವಿರುದ್ಧ ಈಗ ಜನ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇದು ಇಷ್ಟು ದೊಡ್ಡ ಮಟ್ಟದಲ್ಲಿ ಹಬ್ಬಿದ್ದು ಹೇಗೆ ಅಂತ ಇನ್ನೂ ಕೂಡ ಗೊತ್ತಾಗ್ತಿಲ್ಲ. ಇಲ್ಲಿ ಇದಕ್ಕೆ ಕೆಲವೊಂದಷ್ಟು ಕಾರಣಗಳನ್ನ ಪಟ್ಟಿ ಮಾಡಲಾಗಿದೆ. ಸಾಲದಕ್ಕೆ ಒಬ್ಬ ವ್ಯಕ್ತಿಯನ್ನು ಕೂಡ ಇಲ್ಲಿ ಆರೋಪಿಸಿ ಬಂಧಿಸಲಾಗಿದೆ. ಇವುಗಳಲ್ಲಿ ಯಾವುದು ಖಚಿತ ಕಾರಣ, ಬೆಂಕಿ ಹೇಗೆ ತಾಕ್ತು ಅಂತ ಇನ್ನೂ ಕೂಡ ಗೊತ್ತಾಗಿಲ್ಲ. ಡ್ರೋನ್ ವೀಕ್ಷಣೆ ಮೂಲಕ ಎಲ್ಲಿ ಮೊದಲು ಬೆಂಕಿ ಹತ್ತಿರಬಹುದು ಅಂತ ಪರಿಶೀಲನೆ ಮಾಡಲಾಗ್ತಿದೆ. ಭಾರತದ ಸೆಲೆಬ್ರಿಟಿಗಳಾದಂಥ ಪ್ರಿಯಾಂಕಾ ಚೋಪ್ರಾ ಸೇರಿದಂತೆ ಮುಂತಾದವರ ಮನೆ ಆಸ್ತಿಗಳು ಕೂಡ ಇಲ್ಲಿ ನಾಶವಾಗಿವೆ. ಅಲ್ಲಿ ನಮ್ಮ ರಾಜ್ಯದ, ನಮ್ಮ ನಾಡಿನ ಹಾಗೂ ನಮ್ಮ ದೇಶದ ಸಾವಿರಾರು ಜನ ಭಾರತೀಯರು ಕೂಡ ವಾಸ ಇದ್ದಾರೆ. ಅವ್ರಿಗೂ ಕೂಡ ಸಾಕಷ್ಟು ಹಾನಿಯಾಗಿದೆ. ಪರಿಶ್ರಮ ವಹಿಸಿ ಸ್ವಂತ ಗಳಿಕೆಯಲ್ಲಿ ಗಳಿಸಿದಂತ ಮನೆ, ಆಸ್ತಿ ಪಾಸ್ತಿ ಎಲ್ಲವೂ ಕೂಡ ಈ ರೀತಿ ಕಣ್ಮುಂದೆನೆ ಬೂದಿ ಪಾಲಾಗೋದು ಯಾರಿಗೇ ಆಗ್ಲಿ ಮನನೋಯಿಸುವಂತಹ ಹಾಗೂ ಸಂಕಟದ ವಿಷಯನೇ ಸರಿ. ಒಟ್ನಲ್ಲಿ ಇಂಥ ನೈಸರ್ಗಿಕ ವಿಕೋಪದ ಮುಂದೆ ಮನುಷ್ಯ ತುಂಬಾ ದುರ್ಬಲ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಇನ್ನು ಈ ಇಡೀ ದುರಂತದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.